ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಮೊಳಕೆ ಹೆಸರು ಕಾಳಿನ ಸಲಾಡ್, ಕ್ಯಾರೆಟ್, ಬೀಟ್ರೂಟ್ ಹಾಕಿ ಮಾಡಿರುವಂಥ ಹೆಲ್ದಿಯಾಗಿರುವಂಥ ಒಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಒಂದು ಜ್ಯೂಸನ್ನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಬಟ್ಲು ಕ್ಯಾರೆಟ್, 1 ಬಟ್ಲು ಬೀಟ್ರೂಟ್, ಜೀರಿಗೆ, ಮೆಣಸು, ಉಪ್ಪು, ನಿಂಬೆಹಣ್ಣು ಇವಿಷ್ಟನ್ನು ಕೂಡ ಬೇಕಾಗಿರುವಂಥದ್ದು. ಇದು ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಮತ್ತು ಸ್ಕಿನ್ನಿಗೆ, ಕಣ್ಣಿಗೆ ಎಲ್ಲದಕ್ಕೂ ಕೂಡ ತುಂಬಾ ಉಪಯೋಗ ಆಗುವಂಥದ್ದು. ಈಗ ಒಂದು ಕ್ಯಾರೆಟ್, ಬೀಟ್ರೂಟ್, ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ. ಇದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಸ್ಕಿನ್ಗೆ ತುಂಬಾ ಕಾಂತಿ ಬರುವಂಥದ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಬೇಕಾಗಿರೋಲ್ಲ. ಸ್ವಲ್ಪ ಟೇಸ್ಟಿಯಾಗಿರೋದಕ್ಕೆ ನಾನು 1 ಚಿಟಿಕೆ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು ನೀಟಾಗಿ, ಸ್ಮೂತಿಯಾಗಿ. ಅರ್ಧ ಗ್ಲಾಸ್ ನಾನು ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ಜ್ಯೂಸನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸಿಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಈಗ ಗ್ರೈಂಡ್ ಮಾಡಿದ್ದಾಗಿದೆ. ಯಾವ ಕಲರ್ ಬಂದಿದೆ ಅಂತ, ತುಂಬಾ ಒಳ್ಳೆ ಕಲರ್ ಬಂದಿದೆ. ಈಗ ಇದನ್ನು ನಾವು ಸೋದಿಸ್ಕೊಳ್ಳೋಣ. ನಾವು ಸೋದಿಸ್ದೆ ಹಾಗೆ ಕುಡಿತೀನಿ ಅಂದರೂ ಕೂಡ ತುಂಬಾ ಉಪಯುಕ್ತ ಇರುತ್ತೆ. ಅಥವಾ ಮಕ್ಕಳಿಗೆ ಕೊಡಬೇಕಾದ್ರೆ, ಅಥವಾ ಏನಾದರೂ ಸ್ವಲ್ಪ ಬಾಯಿಗೆ ಸಿಗುತ್ತೆ, ನನಗೆ ಅದಿಷ್ಟ ಆಗಲ್ಲ ಅನ್ನೋರು ಈ ರೀತಿ ಸೋದಿಸ್ಕೊಂಡು ಕುಡಿಬೋದು. ಇಲ್ಲಾಂದರೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಹಾಗೇ ಕುಡಿಬೋದು. ಅದನ್ನು ನಾನಿಲ್ಲಿ ಸೋದಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಈ ಜ್ಯೂಸನ್ನು ಕುಡಿಯೋದ್ರಿಂದ ನಿಶಕ್ತಿ ಕೂಡ, ಬ್ಲಡ್ ಕಡಿಮೆ ಇರೋರಿಗೂ ಕೂಡ ಬ್ಲಡ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನೊಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ನೋಡಿ, ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ನೀವು ಇದನ್ನು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೂ ಮಾಡ್ಬೋದು. ನಾನು ಸ್ವಲ್ಪ ತೆಳ್ಳಗಿರಲಿ ಕುಡಿಯೋದಕ್ಕೆ, ಟೇಸ್ಟಿ ಕೂಡ ಇರುತ್ತೆ ಅಂಥೇಳಿ ಈ ರೀತಿ ಮಾಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಇವಾಗ ರೆಡಿಯಾಗಿದೆ. ಆರೋಗ್ಯಕರವಾದಂತಹ ಜ್ಯೂಸ್ ಈಗ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಅದರ ಜೊತೆಗೆ ಈಗ ಒಂದು ಸಲಾಡನ್ನು ರೆಡಿ ಮಾಡೋಣ. ಸಲಾಡ್ಗೆ ಬೇಕಾಗಿರುವುದು 1 ಬಟ್ಲು ಹೆಸರು ಕಾಳು, ಸೌತೆಕಾಯಿ, ಕ್ಯಾರೆಟ್, ದಾಳಿಂಬೆ, ಮೆಣಸು, ಉಪ್ಪು, ತೆಂಗಿನಕಾಯಿ, ನಿಂಬೆಹಣ್ಣು. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಮಿಕ್ಸಿಂಗ್ ಬೌಲನ್ನು ತೊಗೋತಾ ಇದ್ದೀನಿ. ಇದಕ್ಕೆ ನಾನೀಗ ಫಸ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು 1 ಬಟ್ಲು ಹಾಕ್ತಾಯಿದ್ದೀನಿ. 1 ಬಟ್ಲು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ನಾನಿಲ್ಲಿ 1 ಬಟ್ಲು ಸೇರಿಸ್ತಾ ಇದ್ದೀನಿ. ದಾಳಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಬಟ್ಲು ದಾಳಿಂಬೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿರುವಂತಹ ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಕಲರ್ಫುಲ್ಲಾಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ಇದಕ್ಕೆ ನಾನು ಸ್ವಲ್ಪ ತುರಿದಿರುವಂತಹ ಹಸಿ ತೆಂಗಿನಕಾಯನ್ನು ಸೇರಿಸ್ತಾ ಇದ್ದೀನಿ ಟೇಸ್ಟಿಗೋಸ್ಕರ. ನೀವು ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ವೆಯ್ಟ್ ಲಾಸ್ ಮಾಡೋರು ಬರೀ ಚಪಾತಿ, ಮುದ್ದೆ ಆ ರೀತಿ ತಿನ್ನಬೇಕು ಅನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದಾಗ ವೆಯ್ಟ್ ಲಾಸ್ ಮಾಡೋದು ಗೊತ್ತಾಗಲ್ಲ. ರುಚಿಕರವಾದ, ಆರೋಗ್ಯಕರವಾಗಿರೋದನ್ನು ನಾವು ತಿನ್ಬೋದು, ವೆಯ್ಟ್ ಲಾಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಕಲರ್ಫುಲ್ಲಾಗಿರುವಂತಹ, ಎಲ್ಲರೂ ಇಷ್ಟಪಡುವಂತಹ, ಇದನ್ನು ನೀವು ಮಕ್ಕಳಿಗೆ ಶಾರ್ಟ್ ಬ್ರೇಕ್ಗೂ ಕೂಡ ಹಾಕ್ಕೊಡ್ಬೋದು. ಮತ್ತು ಮಕ್ಕಳು ಕೂಡ ಕಲರ್ಫುಲ್ಲಾಗಿರೋದ್ರಿಂದ ಅವರು ಕೂಡ ಬಾಕ್ಸನ್ನು ಖಾಲಿ ಮಾಡ್ತಾರೆ. ಈ ಪ್ರತಿಯೊಬ್ಬರೂ ಕೂಡ ಇದನ್ನು ತಿನ್ಬೋದು. ನೋಡಿ, ಈಗ ಆರೋಗ್ಯಕರವಾದ ಸಲಾಡ್ ರೆಡಿಯಾಗಿದೆ. ಮೊಳಕೆ ಬಂದಿರುವಂತಹ ಹೆಸರು ಕಾಳು, ಇದು ತುಂಬಾ ಪ್ರೋಟೀನ್ ಇರೋದು. ಈ ರೀತಿ ದಿನ
ಬೇರೆ ಬೇರೆ ರೀತಿಯ ಸಲಾಡ್ಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಈಸಿಯಾಗಿ ಮಾಡ್ಬೋದು. ಯಾವುದೇ ರೀತಿ ಬೋರು ಆಗೋಲ್ಲ ಮತ್ತು ದೇಹಕ್ಕೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಒಂದು ಬೌಲ್ ಸಲಾಡ್ ಮತ್ತು ನಾವಾಗಲೇ ರೆಡಿ ಮಾಡಿಕೊಂಡಂತಹ 1 ಗ್ಲಾಸ್ ಜ್ಯೂಸ್ ಇವೆರಡೂ ಕೂಡ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಆಗಿತ್ತು. ನೀವು ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.